ಈ ವಿಡಿಯೋನಲ್ಲಿ ಸೆಕೆಂಡ್ PUC ಕನ್ನಡ ಬ್ಲೂ ಪ್ರಿಂಟ್ 2024ನೇ ಸಾಲಿಗೆ ಸಂಬಂಧಿಸಿದಂತೆ ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ, ಎಷ್ಟು ಪ್ರಶ್ನೆಗಳು ಕೇಳಬಹುದು, ಎಲ್ಲ ಮಾಹಿತಿಗಳನ್ನು ತಿಳಿಸುತ್ತೇನೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಸೊ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ದ್ವಿತೀಯ PUC ಕನ್ನಡ ಮಾದರಿ ಪ್ರಶ್ನೆ ಪತ್ರಿಕೆಯ ನೀಲಿ ನಕ್ಷೆ ಕದ್ದಡಿದ ಸಲಿಲಂ ತಿಳಿಬಂದಿದೆ. ಇದಕ್ಕೆ ಟೋಟಲ್ 7 ಅಂಕಗಳು ಒಳಗೊಂಡಿದೆ. 1 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ, 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ, 4 ಅಂಕದ ಒಂದು ಪ್ರಶ್ನೆಗಳು ಕೇಳಲಾಗುತ್ತೆ. ಈ ಚಾಪ್ಟರ್ ಮೇಲೆ ನಿಮಗೆ 3 ಪ್ರಶ್ನೆಗಳು ಕೇಳುವ ಸಾಧ್ಯತೆ ಕೂಡ ಆಗಿರುತ್ತದೆ. ವಚನಗಳು ಇದಕ್ಕೆ ಟೋಟಲ್ 5 ಅಂಕಗಳು ಒಳಗೊಂಡಿದೆ. 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಇನ್ನೂ ಹುಟ್ಟಿದೇ ಇರಲಿ ನಾರ್ಯ ಒಲವು ಇದಕ್ಕೆ ಟೋಟಲ್ 8 ಅಂಕಗಳು. 3 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ. ಬಾಲಕ ನಂಬರೆ ಇದಕ್ಕೆ ಟೋಟಲ್ 4 ಅಂಕಗಳು, ಒಂದೇ ಪ್ರಶ್ನೆ ಕೇಳಲಾಗುತ್ತೆ. ಜಾಲಿಯ ಮರದಂತೆ ಇದು ಕೂಡ 1 ಅಂಕದ ಒಂದು ಪ್ರಶ್ನೆ ಒಳಗೊಂಡಿದೆ. ಹಬ್ಬಲಿ ಅವರ ರಸಬಳ್ಳಿ ಇದಕ್ಕೆ ಟೋಟಲ್ 3 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಬೆಳಗು ಜಾವ ಇದಕ್ಕೆ ಟೋಟಲ್ 3 ಅಂಕಗಳು ಒಳಗೊಂಡಿದೆ. 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಶಿಲುಬೆಗೆ ಏರಿದ್ದಾನೆ ಇದಕ್ಕೆ ಟೋಟಲ್ 3 ಅಂಕಗಳು, 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಇದಕ್ಕೆ ಟೋಟಲ್ 3 ಅಂಕದ ಒಂದು ಪ್ರಶ್ನೆ ಕೇಳಲಾಗುತ್ತೆ. ಹತ್ತಿ ಚಿತ್ತ ಮತ್ತು ಇದಕ್ಕೆ 1 ಅಂಕದ ಒಂದು ಪ್ರಶ್ನೆ. ಒಮ್ಮೆ ನಗುತ್ತೇವೆ ಇದಕ್ಕೆ 1 ಅಂಕದ ಒಂದೇ ಪ್ರಶ್ನೆ ಒಳಗೊಂಡಿದೆ. ಸೊ ಈ ವಿಡಿಯೋನಲ್ಲಿ ಪದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಯಾವ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ, ಹಾಗೆ ನೆಕ್ಸ್ಟ್ ವಿಡಿಯೋನಲ್ಲಿ ಗದ್ಯ ಭಾಗಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ, ಹಾಗೆ ಯಾವ ಚಾಪ್ಟರ್ಗಳಿಗೆ ಎಷ್ಟು ಪ್ರಶ್ನೆಗಳು ಕೇಳಲಾಗುತ್ತೆ, ಆ ಚಾಪ್ಟರ್ಗಳಿಗೆ ಎಷ್ಟು ಅಂಕಗಳು ಒಳಗೊಂಡಿದೆ, ಎಲ್ಲ ಮಾಹಿತಿಗಳನ್ನು ವಿಡಿಯೋನಲ್ಲಿ ತಿಳಿಸುತ್ತೇನೆ. ಸೊ ಅಲ್ಲಿವರೆಗೆ ಈ ವಿಡಿಯೋನ ಒಂದ್ಸರಿ ನೋಡಿಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಕೂಡ ವಿಡಿಯೋ ಹೆಲ್ಪ್ ಆಗುತ್ತೆ. ಸೊ ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸ್ಬೋದು. ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ PDF ಲಿಂಕ್ ಕೂಡ ಸಿಗುತ್ತದೆ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.